ಈ ಬೋಸ್ಗ ಗ್ರಾಮದ ಭೀಮಾಯತ ನೀರಾವರಿ ಯೋಜನೆಯ ಅಳಗಿ ಭೀಮ ಮುಖ್ಯ ಕಾಲುವೆ ಉಪಕಾಲುವೆಯಲ್ಲಿ ಈ ನನ್ನ ಕಕ್ಷಿದಾರನಾದ ಬಸವರಾಜ್ ಶಿವಣ್ಣ ಹೆಗಡೆ ಮತ್ತು ಅವರ ಅಣ್ಣ ಒಟ್ಟು 3 ಜನ ಕೂಡಿ 22 ಗುಂಟೆ ಜಮೀನು ಸ್ವಾಧೀನವಾಗಿರ್ತದೆ, ಕೆನಲ್ಲಿ ಹೋಗಿರ್ತದೆ. ಅದು ಹೋದ ನಂತರ ನಾವು ಅವರಿಗೆ ಹಲವಾರು ಬಾರಿ ಮಾನ್ಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಪಾರ್ವತಿ ರೆಡ್ಡಿ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾಕಂದರೆ ವ್ಯತ್ಯಾಸ ಇದೆ, ಹೊಸ JMC ಹಳಿ JMC ಪ್ರಕಾರ ವ್ಯತ್ಯಾಸ ಇದೆ. ನಮಗೆ 22 ಗುಂಟೆ ಬರಬೇಕು, ಈಗ 11 ಗುಂಟೆ ಇದು ಮಾಡಿದ್ದಾರೆ, ಇನ್ನು 11 ಗುಂಟೆ ಯಾಕಡೆ ಹೋಯಿತು ಕೇಳಿದರೆ ಯಾವುದೂ ಉತ್ತರಲ್ಲ. ಇದ್ರ ಪ್ರಕಾರ ಇದ್ರ ಸಲುವಾಗಿ ಇವರಿಂದ ನಮ್ಗೆ ಯಾವುದೇ ಆನ್ಸರ್ ಬರಲಾರ್ಬಿಟ್ಟಿಗೆ ನಾವು ಮಾನ್ಯ ಲೋಕಾಯುಕ್ತರು ಬೆಂಗಳೂರು BS ಪಾಟೀಲ್ ಅವರಿಗೆ ಒಂದು ದೂರನ್ನು ಸಲ್ಲಿಸಿ ಅವರು ಇವ್ರ ಮ್ಯಾಗ DC ಅವ್ರ ಮ್ಯಾಗ ಒಂದು ಕಂಪ್ಲೇಂಟು ಆಗಿದೆ. ಈ ಮೇಡಮ್ ಇಲ್ಲೀಗಲಿ ಇದು ಒಂದೇ ಅಲ್ಲ, ಎಲ್ಲ ಹಲವಾರು ಪ್ರಕರಣಗಳಲ್ಲಿ ಎಲ್ಲ ಈ ಮೇಡಮ್ನ ಕೇಸ್ ಆದರೂ ಮಾನ್ಯ ಜಿಲ್ಲಾಧಿಕಾರಿಯವರು ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ದೇವೆ. ಆದರೆ ಇವರು ಈ ಒಂದು ಹೆಸರು ಹೇಳಿ ಮಾನ್ಯ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಮತ್ತು ಪ್ರಿಯಾಂಕ ಸಾಹಬ್ರ ಅಭಿಮಾನಿ, ಅದಲ್ಲದೆ ಫರ್ತಾಬಾದ್ ಸರ್ಕಲ್ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಕೂಡ ಆಗಿದ್ದೇನೆ. ಯಾಕಂದರೆ ಇಷ್ಟು ದಿನ ನಾನು ಯಾಕೆ ಮೀಡಿಯಾಕ್ಕೆ ಬಂದಿಲ್ಲ ಅಂತಂದರೆ ನಮ್ಮ ಪ್ರಿಯಾಂಕ ಸಾಹೇಬ್ರ ಹೆಸರು ಕೆಡಿಸಬಾರ್ದು, ನಾನು ಮೀಡಿಯಾಕ್ಕೆ ಬರಬಾರ್ದು ಒಂದು ಉದ್ದೇಶಕ್ಕಿರ್ತೀನಿ. ಯಾಕಂದರೆ ಇದು ಸುಮಾರು 1 ವರ್ಷ ಈ ಕೇಸ್ ನಮಗೆ ನಡೆದಿದೆ. ಆದ್ರೂ ಆಕೆ ಇಲ್ಲಿಲ್ಲಾಗಿಲ್ಲಿ ಆ ಜೈ ಭೀಮ್ ವಕೀಲರವ್ರಿಗೂ ಅವ್ರ ಜೊತೆ ಇಬ್ಬರು ಇದು ಮಾಡಿ ಆಫೀಸ್ ಅಂದ್ರೇನು ಅವ್ರು ಜೈ ಭೀಮ್ ವಕೀಲರೇ ಅವ್ರು ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಸಿಬ್ಬಂದಿಗಳು ಕೇಳಬೇಕು. ಸಿಬ್ಬಂದಿ ಕೇಳಿಲ್ಲ ಅಂತಂದ್ರೆ ಅಲ್ಲಿ ಒಬ್ಬ ರೈತ ಒಬ್ಬ ದಲ್ಲಾಳಿ ಅದಾನ, ಒಬ್ಬ ಕಮಿಷನ್ ಏಜೆಂಟ್ ಅದಾನ, ಅವನ್ನೆಲ್ಲ ಕೇಸ್ ಹಿಡಿದು ನಾವು ಆಲ್ರೆಡಿ ಬೋಸ್ಗಾದಲ್ಲಿ ಸುಮಾರು ಕೇಸ್ ಹಿಡಿದು, ಕೆನಾಲ್ದು ಒಳಗಡೆದು ಎಲ್ಲ ಕೇಸ್ ಹಿಡಿದು ಇಲ್ಲಿವರೆಗೆ ಯಾವುದೋ ವಕೀಲರು ನಾವು 8 ಜನ ಅಫ್ಜಲ್ಪುರದಲ್ಲಿ ವಕೀಲರು ಎಲ್ಲ ಕೇಸ್ಗಳು ಹಿಡಿದಾರೆ, ಎಲ್ಲ ಊರ್ದು ಯಾವುದೂ ಇದು ಆಗಿಲ್ಲ. ಇವ್ರು ಎಂದು ಕೇಸ್ ಹಿಡಿದಾರೆ ವಕೀಲರು ಜಗಳ ಹಚ್ಚೋದು, ವಕೀಲರು ಬಂದು ಮನೆಗೆ ಬಂದು ಬಯಸೋದು, ಕ್ಲೈಂಟ್ಗಳಿಗೆ ಹಚ್ಚಿ ಅವ್ರ ಕ್ಲೈಂಟ್ಗಳಿಗೆ ಹಚ್ಚು, ಮಗನೇ ನೀ ಅದು ಕೇಸ್ ಕೊಡ್ತೀಯ ಅಲ್ಲಿ ಆಪ್ಷನ್ ಕೊಡು, ನನ್ನ ಅವಕ್ಕೆ ತಲೆ ತುಂಬೋದು, ಇವೆಲ್ಲ ತಲೆ ತುಂಬಿ ನನ್ನಿಂದ ಕೇಸ್ ಕಸ್ಕೋದು, ಬರೀ ಒಟ್ಟು ಇಲ್ಲಿಗಲಾಗಿ ಈ ದಬ್ಬಾಳಿಕೆ ಮಾಡಕತ್ಯಾರ. ಅದು ಪಾರ್ವತಿ ರೆಡ್ಡಿ ಅವ್ರು ಏನಾದರೂ ಕೇಳಕ್ಕೆ ಹೋದ್ರಂತಂದ್ರೆ ಜೈ ಭೀಮ್ ವಕೀಲ್ ಕರ್ಸೋದು. ನಾನು ನೀವಿದ್ದೀರಿ, ನಿಮಗೆ ಕೇಳಕತ್ತೀವಿ, ನೀವೊಬ್ಬ ಆಫೀಸರ, ಅವ್ರು ಜೈ ಭೀಮಿಗೆ ಕರೆಸ್ತೀರಿ ನೀವು ಅಂತ ಕೇಳಿದ್ರೆ ನಿಮ್ಮ ಮ್ಯಾಗೆ ಕಂಪ್ಲೇಂಟ್ ಮಾಡ್ತೀರಿ, ಹಿಂಗೆ ಕಂಪ್ಲೇಂಟ್ ಮಾಡಿಬಿಡ್ರಿ. ನಾವು ಹೈಕೋರ್ಟ್ನಾಗ ಕೇಸ್ ಇದೆ ಇದ್ರ ಬಗ್ಗೆ, ನನ್ನ ಕಕ್ಷಿದಾರಿಗೆ ಅನ್ಯಾಯ ಆಗ್ಲಕತ್ತಿದ, ಅವ್ನು ಸಾಯ್ಬೇಕಾ? ಅದು 11 ಗುಂಟೆ ಅಂತಂದ್ರೆ ಇವತ್ತು ಒಂದು 80 ಲಕ್ಷ ಬರ್ತದೆ ಈಗಿನ ನೋಟಿಫಿಕೇಷನ್ ಅಂತಂದ್ರೆ. ಮತ್ತು ಅವ್ನು ಏನು ಎಲ್ಲಿಗೆ ಹೋಗ್ಬೇಕಮ್ಮ? ಇದೊಂದು ಜಮೀನು ಕಳ್ಕೊಂಡು ಇನ್ನು ಸಾಯಪರ ಸುಸೈಡ್ ಮಾಡ್ಕೋಬೇಕಲ್ಲ ಅವನು. ಅದೊಂದೇ ರೈತ ಆತ್ಮಹತ್ಯೆ ಒಂದೇ ಉಳಿತು. ಇದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಳ್ಕೊಂಡು ಮಾಡಿರಿ ಅಂತಂದರೆ ನಾವು ಮಾಡೋಕ್ಕಾಗಲ್ಲ ರೀ, ನಾನು ಮಾಡೋಂಗಿಲ್ಲ ನೀವು ಹೇಳ್ದಂಗೆ ಅಂತ ಕೋರ್ಟ್ ಆರ್ಡ್ರ್ ಇದೆ. ಏನಿದ್ರು ರಿಟಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಬರೆದಿದೆ ಅದರಲ್ಲಿ, ಅದು ನೋಡಿರಿ ಕೊಟ್ಟಿದ್ದೀನಿ ಅಂತಂದ್ರೆ ನಾವು ಮಾಡೋಂಗಿಲ್ಲ ಅಂತೇಳಿ ಇವರು ಏನಾದ್ರು ಬಂದು ಸುಮ್ಮನೆ ಅವರು ಆ ಏಜೆಂಟ್ ಕರ್ಕೊಂಡು ಬಂದು ಅವರೊಂದು 8-15 ಜೀಪ್ ತಂದು ಒಂದು 20-30 ಮಂದಿ ಬಂದು ನನ್ನ ಮೇಲೆ ಭರವಸೆ ಮೇಲೆ ಕಂಪ್ಲೇಂಟ್ ಕೊಡೋದು, SLO ಸಿಬ್ಬಂದಿ ಮ್ಯಾನೇಜರ್ ಮ್ಯಾಗ ಸುಳ್ಳು RC ಮ್ಯಾಗ DC ಅವರಿಗೆ ಅವ್ರಿಗೆ ಕಂಪ್ಲೇಂಟ್ ಕೊಡೋದು, ಬರೀ ಇದು ಇಲ್ಲಿಗಲಿ. ಈಗ ಯಾವುದೇ ಒತ್ತಾಯ ಏನಂದ್ರೆ ಮಾನ್ಯ ಏನು ಪಾರ್ವತಿ ರೆಡ್ಡಿ ಅದಾಳೆ, ಇವರು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು. ಈ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಲ್ಲ, ಈ ಮೇಡಮ್ ಹಣ ಸ್ವಾಧೀನಾಧಿಕಾರಿಗಳು ಆಗಿದ್ದಾರೆ. ಈಗ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ತಕ್ಷಣದಿಂದ ಈ ಎಮ್ಮನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ತನಿಖೆ ಕೈಗೊಳ್ಳಬೇಕಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡಿಕೊಳ್ಳುತ್ತೇನೆ. ಬಂಕಲ್ಗಿ ಗ್ರಾಮದಲ್ಲಿ ಸರ್ ಮೊನ್ನೆ ನಾವು ಈ ನೀರಾವರಿ ಇವರಿಗೆ ಆಫೀಸರಿಗೆ ಮೊನ್ನೆ ನಾವು ಹೋಗಿ ಭೇಟಿ ಆದೇವು ಸರ್. ಇದು ನಮ್ಮದು ಕ್ಯಾನಲ್ದೇನದ ಏನೋ ದುಡ್ಡೇ ಬರ್ತಾಯಿಲ್ಲ, ಯಾಕೆ ಬರ್ತಾಯಿಲ್ಲ ಅಂತ. ನನ್ನ ಹಿಂದೆ 4 ಜನ ಪಾಣಿ ತೊಗೊಂಡು ಇದು ಏನು ರೀ ಇದು ಬರೀ ಬರ್ತಾವಂತ ಹೇಳ್ತಾರೆ, ಯಾರೂ ಬರೋಲ್ಲ, ಯಾಕಿದು ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಂದು ಹೋಗಿ ಆಫೀಸ್ ಕೇಳಿದೆ ಸರ್. ಕೇಳಿದ ತಕ್ಷಣ ಅವ್ರು ಹೇಳಿದ್ರು ಜೈ ಭೀಮ್ ವಕೀಲವ್ರಿಗೆ ಗೊತ್ತದ ಕೇಳ್ರಿ ಅಂತ ಹೇಳ್ತಾರೆ. ಅಲ್ಲ, ಕೆಲಸ ಮಾಡೋರು ಇವರು ಅಧಿಕಾರಿಗಳು ಇವರು ಇದ್ರೆ ಇಲ್ಲಿ ಬಂದದಪ್ಪ, ಇಲ್ಲಿ ಮಟ್ಟ ಇಲ್ಲ ಅಂತ ನಮ್ಗೆ ಹೇಳ್ಬೇಕು. ಎಲ್ಲ ಬಿಟ್ಟಿಗೆ ಜೈ ಭೀಮ್ ಏನು ಹೇಳ್ತಾರೆ ರೀ? ಜೈ ಭೀಮಿಗೆ ಫೈಲ್ ಹೋಗ್ಯದ ಅಂತ ಹೇಳ್ತಾರೆ. ಅವರು ಒಂದು ನೋಟಿಸ್ ಕೊಟ್ಟಿಲ್ಲ, ಏನೋ ಒಂದು ಮನೆಗಿನ ಇಲ್ಲಿ ತನಕ ಒಂದು ದುಡ್ಡು ಬಂದಿಲ್ಲ. ಆ ಜನರು ಏನದ 24 ಎಕರೆ ಜಮೀನಲ್ಲಿ ನಡುವೆ ಕ್ಯಾನಲ್ ಬಂದಿದೆ ಸರ್. ಅದರಲ್ಲಿ ಒಂದು 6 ಎಕರೆ ಜಮೀನಲ್ಲಿ ಪೂರಾ ಕ್ಯಾನಲ್ ಹೋಗಿದೆ ಸರ್. ಅಷ್ಟು ಜನ ಏನು ಮಾಡ್ಬೇಕು? 6 ಎಕರೆ ಜಮೀನು ಎಲ್ಲ ಜನರು ಏನದ ದಿನಾಲು ನನ್ನ ಜೊತೆ ಭಾಳ ಚರ್ಚೆ ಮಾಡ್ತಾರೆ ಸರ್. ಅವರು ಏನು ಮಾಡಬೇಕು, ಇಷ್ಟೆಲ್ಲ ಹಾಳಾಗ್ಯದ, ಜಮೀನು ಬಂದು ನೀರು ಬಂದು ಎಲ್ಲ ನಡಬರ್ಕ ಕ್ಯಾನಲ್ ಬಂದು ಏನು ಮಾಡ್ಬೇಕಂತ ದಿನಾಲು ಕೇಳ್ತಾರೆ. ಮೊನ್ನೆ ಹೋಗಿ ಕೇಳಿದ ಮೇಡಮ್ ಅವ್ರಿಗೆ ಅಂದರು, ಇಲ್ಲ ನೀವು ಇವರಿಗೆ ಕೇಳ್ರಿ ಅಂತ ಹೇಳಿಸಿ ಹೇಳಿದ್ರು.
ಈಗ ನಾವು ದಿನ ಲೋಕೇಶಂದ್ರೆ ವಕೀಲ್ರಿಗೆ ಕೇಳೋಕ್ಕಾಗ್ತದೆ ರೀ. ಈಗ ರೈತರ ದುಡ್ಡೇ ಒಟ್ಟು ಒಂದು ರೂಪಾಯಿನೂ ಇಲ್ಲಿ ತನಕ ಬಂದಿಲ್ಲ.